ಇವತ್ತು ಹನುಮಂತನಿಗೆ ಬಜರಂಗ ಬಲಿ ಅಂತ ಯಾಕೆ ಕರೀತಾರೆ ಅನ್ನೋ ಕತೆ ತಿಳ್ಕೊಳ್ಳೋಣ. ಒಮ್ಮೆ ಹನುಮಂತನು ಬಾಯಾರಿಕೆ ಮತ್ತು ಹಸುವೆಂದು ಸೀತಾಮಾತೆ ಬಳಿ ಹತ್ರ ಹೋಗ್ತಾನೆ. ಆಗ ಸೀತಾಮಾತೆ ತನ್ನ ಹಣೆಗೆ ಸಿಂಧೂರ ಹಚ್ಕೊಳ್ತಿರೋದನ್ನ ಹನುಮಂತ ನೋಡ್ತಾನೆ. ಅದಕ್ಕೆ ಹನುಮಂತ, ತಾಯಿ ಇದೇನು ನೀವು ಹಣೆಗೆ ಹಚ್ಕೊಳ್ತಿರೋದು ಅಂತ ಮಾತೆ ಹತ್ರ ಕೇಳ್ತಾನೆ. ಅದಕ್ಕೆ ಮಾತೆ, ಇದು ಸಿಂಧೂರ, ಇದು ನನ್ನ ಪತಿ ರಾಮನಿಗಾಗಿ ದೀರ್ಘಾಯುಷಕ್ಕಾಗಿ ಲೇಪನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳಂತೆ. ಇದಕ್ಕೆ ಹನುಮಂತ, ನನಗೆ ಕುಡಿಯಲು ನೀರು ತನ್ನಿ ಎಂದು ಹೇಳಿ ಸೀತಾಮಾತೆಗೆ ಅತ್ತ ಮಾತೆ ನೀರು ತರಲು ಹೊರಟಾಗ ಇತ್ತ ಹನುಮಂತನು ಸಿಂಧೂರ ತೆಗೆದು ಇಡೀ ಸಂಪೂರ್ಣ ಮೈ ಪೂರ್ತಿ ಸಿಂಧೂರವನ್ನು ಹಚ್ಕೊಳ್ತಾನಂತೆ. ಹಚ್ಚಿಕೊಂಡು ರಾಮನ ಬಳಿ ಬಂದು ನಿಲ್ತಾನಂತೆ. ಇದಕ್ಕೆ ರಾಮ ಕಾರಣವೇನು ಎಂದು ಕೇಳಿದಾಗ, ಸೀತಾಮಾತೆಯು ತಮ್ಮ ದೀರ್ಘಾಯುಷ ಸಲುವಾಗಿ ಸಿಂಧೂರ ಹಣೆಗೆ ಧರಿಸಿದ್ದರು. ನಾನು ಹಾಗೆಯೇ ನಿಮ್ಮ ಭಕ್ತ, ನಿಮಗಾಗಿ ನನ್ನ ಪೂರ್ತಿ ದೇಹಕ್ಕೆ ಸಿಂಧೂರ ಹಚ್ಚಿರುವೆ ಎಂದು ಹೇಳ್ತಾರಂತೆ. ಇದಕ್ಕೆ ರಾಮ, ಇನ್ನು ಮುಂದೆ ನಿನ್ನನ್ನು ಎಲ್ಲರೂ ಬಜರಂಗ ಬಲಿ ಎಂದು ಕರೆಯಲಿ ಎಂದು ಹೇಳ್ತಾರಂತೆ. ಇದು ಮಂಗಳವಾರ ದಿನದಂದು ನಡೆದ ಘಟನೆ ಎಂದು ನಂಬಿಕೆ ಇದೆ. ಈ ವಿಶೇಷ ಭಕ್ತಿಯನ್ನು ಕಂಡ ರಾಮನು, ಯಾರು ಮಂಗಳವಾರ ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸುತ್ತಾರೋ ಅವರಿಗೆ ನನ್ನ ವಿಶೇಷ ಅನುಗ್ರಹ ಸಿಗಲಿದೆ ಎಂದು ಹೇಳ್ತಾನೆ. ಅಂದಿನಿಂದ ಹನುಮಂತನಿಗೆ ಸಿಂಧೂರವನ್ನು ಅನ್ವಯಿಸುವ ಸಂಪ್ರದಾಯ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಇನ್ನು ವೈಜ್ಞಾನಿಕ ನಂಬಿಕೆಗಳ ಪ್ರಕಾರ ಸಿಂಧೂರವು ಪಾದರಸವನ್ನು ಹೊಂದಿರುತ್ತದೆ. ಇದು ಹಣೆಯ ಮೇಲೆ ಅನ್ವಯಿಸುವುದರಿಂದ ಧನಾತ್ಮಕ ಶಕ್ತಿಯು ಜನರೊಳಗೆ ಹರಡುತ್ತದೆ. ಇದು ತಲೆನೋವು ಮತ್ತು ನಿದ್ರೆಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ನಾನು ಮೇಘನಾ. ನನ್ನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.